ಕ್ರೂಸ್ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್ ಫೀಚರ್. ನಾನು ಕೂಡ ನಮ್ಮ 10R ಇರ್ಬೇಕಾದ್ರೆ ಹಂಗೆ ಅನ್ಕೊಂಡಿದ್ದೆ. ತುಮಕೂರು ಡಿಸ್ಲೇ 78 ರೂಪಾಯಿ, ಇಲ್ಲಿಂದ 78 ರೂಪಾಯಿ, 100 ರೂಪಾಯಿ ಕೊಟ್ಟಿದ್ರು ಆಟೋಲ್ಲೇ ಹೋಗ್ಬಿಡ್ತಿದ್ವಿ ಇಲ್ಲಿ. ಅಣ್ಣ ನಿನ್ನ ಊರು. ಸೊ ನಾವು ಗಾಡಿಗೆ ಈಗ ಮಾಡಿಸಿರೋಂಥದ್ದು ಏನು ಅಂತಂದರೆ ಇಲ್ಲಿ ನೋಡಿ, ಎಕ್ಸಗನ್ ಏನೋ ಬೋಲ್ಟ್ ಹಾಕಿದ್ದಾರೆ, ಗಾರ್ಡು ಇವೆರಡೇ ಹಾಕಿರೋಂಥದ್ದು. ನಾವು ಹಾಕಿರೋಕ್ಕೆ ಇನ್ನು 7 ಡಿಸ್ಟ್ರಿಕ್ಟ್ ರೈಡ್ ಮಾಡಿಲ್ಲ. ಇವತ್ತು ಕವಾಸಕಿ ಸರ್ವಿಸ್ ಸೆಂಟ್ರಿಗೆ ಬಂದಿದ್ವಿ. ಅವ್ರು ಹಾಕಿ ಗ್ಲೌಸ್ ತೊಗೊಂಡಿದ್ದಾನೆ, ಕವಾಸಕಿದು ಹೊಸ ಲಾಟೇನೋ ಬಂದಿತ್ತಂತೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾನೆ. ನಾವೆಲ್ಲ ಹೆಲ್ಮೆಟ್ ತೊಗೊಂಡು ಚಪ್ಪಲಿ ಹಾಕ್ಕೊಂಡು ನಿಂತ್ಕೊಂಡಿದ್ದೀವಿ. ಯಾಕೆ ಅಂತಂದರೆ KTM ಸರ್ವಿಸಿಗೆ ಕೊಟ್ಟಿದ್ವಿ ನಾವು ಹೋದ ವರ್ಷ. ಇಲ್ಲ ಅವರು ಹೋದ ವಾರನೇ ಮಾಡಿಕೊಟ್ಟಿದ್ದಾರೆ, ನಮ್ಗೆ ಹೋಗೋಕ್ಕಾಗಿಲ್ಲ ಅಲ್ಲಿ. ಆ್ಯಕ್ಚುಲಿ ಅದು KTM ಅಲ್ಲಿ ನಾವು ಹಾಕಿರೋಂಥ ಏನೇನು ಗಾರ್ಡ್ಸು ಮತ್ತು ಅದು ಪ್ಯಾನಿಯರ್ ಬಾಕ್ಸು, ಆ ಪ್ಯಾನಿಯರಿಗೆ ಬೇಕಾಗಿರೋಂಥ ಮೌಂಟ್ಗಳೆಲ್ಲ ಹಾಕಿದ್ವಲ್ಲ, ಅವೇ ಸಿಕ್ಕಾಬಟ್ಟೆ ವೇಟ್ ಇತ್ತು. ಅದಕ್ಕೋಸ್ಕರ ಅದನ್ನು KTMಗೆ ಕೊಟ್ಟಿದ್ವಿ ಧ್ರುವ ಅವ್ರ ಹತ್ರ. ಅವರು ಅದನ್ನೆಲ್ಲ ರಿಮೂವ್ ಮಾಡಿದ್ದಾರೆ. ಈಗ ಫ್ಯೂಲೆಕ್ಸು ಕೂಡ ಹಾಕಿರೋಂಥದ್ರಿಂದ ಗಾಡಿ ಒಳ್ಳೆ ರೆಸ್ಪಾನ್ಸ್ ಇದೆ. ಅದಕ್ಕೆ ಅದನ್ನು ಗಾರ್ಡ್ಸ್ಗಳೆಲ್ಲದು ಕೂಡ ತೆಗೆದ ಮೇಲೆ ಯಾವ ಥರ ಓಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಲಾಂಗ್ ರೈಡ್ ಮಾಡೋಣ ಅಂತ ಇದೆ. ಬಟ್ ನಾಟ್ ನಿಯರ್ಲಿ, ಸ್ವಲ್ಪ ಟೈಮ್ ಆದಮೇಲೆ ಲಾಂಗ್ ಮಾಡೋಣ ಅಂತ ಹೇಳಿ. ಯಾಕಂತಂದರೆ ನಮ್ಮ 7 ಡಿಸ್ಟ್ರಿಕ್ಟು ಇದೆ. ಸೊ ನಾವು ಯಾಕೆ ನಾವು 7 ಡಿಸ್ಟ್ರಿಕ್ಟ್ ರೈಡ್ ಮಾಡಿಲ್ಲ ಅಂದರೆ ನಮ್ಮ ಎಕ್ಸಾಸ್ಟ್ ಬಂದಿಲ್ಲ. ಇನ್ನು ಎಕ್ಸಾಸ್ಟ್ ಬರಬೇಕು, ಎಕ್ಸಾಸ್ಟ್ ಬಂದು ಫಿಲ್ಟ್ರ್ ಬರಬೇಕು, ಫಿಲ್ಟ್ರ್ ಬಂದ ಮೇಲೆ ನಾವು ಅದನ್ನು ಇನ್ಸ್ಟಾಲೇಷನ್ ಮಾಡ್ಕೊಬೇಕು. ಇನ್ಸ್ಟಾಲೇಷನ್ ಮಾಡಿ ಆದಮೇಲೆ ನಮಗೆ ರೈಡ್ ಮಾಡ್ಬೋದು. ಯಾಕಂತಂದರೆ ನಮ್ಮ ಹತ್ರ ಇವಾಗ ನಮ್ಮ H2L ಅಂತೂ ಇದೆ, S1000 ಇದೆ, ರಾಹುಲ್ S1000 ಇದೆ, 6R ಲಿಂಕ್ ಪೈಪ್ ಇದೆ. ಅದನ್ನು ತೆಗೆದುಬಿಟ್ಟು ಈಗ ಫುಲ್ ಸಿಸ್ಟಮ್ ಮಾಡ್ತಾ ಇರೋದು ಅದನ್ನು. ಆಮೇಲೆ 600 ಅಂತೂ ಇದೆ. ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ ಅರುಣ್ ಅಂತ, ಅವ್ರ ಗಾಡಿಯಲ್ಲೂ ಕೂಡ ಬ್ರಾಕ್ಸ್ ತರಿಸಿರೋದಿದೆ. ಸೊ ಇವೆಲ್ಲದಕ್ಕೂ ಪ್ರಾಪರಾಗಿ ಇನ್ಸ್ಟಾಲೇಷನ್ ಆದಮೇಲೆ ಆಮೇಲೆ 7 ಡಿಸ್ಟ್ರಿಕ್ಟ್ ಹೋಗೋಣ ಅಂತ. ಇವಾಗ ವಿ ಆರ್ ಗೋಯಿಂಗ್ ಟು ದ KTM. KTMಲ್ಲಿ ಎಷ್ಟಾಗಿರ್ತೈತೆ ಬಿಲ್ಲು? ಇದರಲ್ಲಿ ನೋಡಿ, ಇದರಲ್ಲಿ ಹಾಕಿರೋದು ನಾವು ಯೂನಿಟು ಸೆನಾ B10, ಅದರಲ್ಲೂ ಸೆನಾ B10 ಇದೆ. ಇದು ನಮ್ಮ ಕೆಚಿದಾಮ್ ಮಾಡಿದಾಗ ನಾವು ಹಾಕಿರೋದು. ಬಟ್ ಇಫ್ ಎಟ್ ಆಲ್ ಯು ಹ್ಯಾವ್ ಟು ಬೈ, ಯು ಶುಡ್ ಬೈ ಸೆನಾ ಆರ್ ಕಾರ್ಡೋ. ಯಾವ್ದ್ರಾಗೆ ಕಾರ್ಡು ಆ್ಯಕ್ಚುಲಿ ಸೂಪರ್ ಆಗಿದೆ. ಇದು ಇದೆ, ಅದು ಇಲ್ಲ. ಸೊ ನಾವು ಗಾಡಿಗೆ ಈಗ ಮಾಡಿಸಿರೋಂಥದ್ದು ಏನು ಅಂತಂದರೆ ಇಲ್ಲಿ ನೋಡಿ, ಎಕ್ಸಗನ್ ಏನೋ ಬೋಲ್ಟ್ ಹಾಕಿದ್ದಾರೆ, ಗಾರ್ಡು ಇವೆರಡೇ ಹಾಕಿರೋಂಥದ್ದು. ಪ್ಲಸ್ ಮಿಕ್ಕಿದ್ದು ಚೆಕಪ್ ಎಲ್ಲ ಮಾಡಿದ್ದಾರೆ. ಸೊ ಮುಂಚೆ ಇದ್ದಿದ್ದು ಏನು ನಮಗೆ ದೊಡ್ಡದು ಗಾರ್ಡ್ ಇತ್ತಲ್ಲ, ವೇಟ್ ಸಿಕ್ಕಾಬಡಿ ಜಾಸ್ತಿ ಇತ್ತದು. ಸೊ ಅದಕ್ಕೋಸ್ಕರ ಏನು ಮಾಡಿಸಿದ್ವಿ, ನಾವು ಸ್ಟಾಕ್ ಗಾರ್ಡ್ ಹಾಕ್ಸಿದ್ವಿ. ಈ ಲೈಟ್ ಏನು ಮುಂಚೆ ಇಲ್ಲಿ ಹಾಕಿರೋದಿತ್ತು, ಅದನ್ನು ಅಲ್ಲಿಗೆ ಪ್ಲೇಸ್ ಮಾಡಿದ್ದಾರೆ. ಸೊ ಅದರ ಬಿಲ್ಲು 1289 ಸಮಥಿಂಗ್. ಅದನ್ನ ಎರಡನ್ನೂ ಪ್ರಾಬಬ್ಲಿ ನಾವು ಅಲೈನ್ಮೆಂಟ್ ಮಾಡ್ಕೊಬೇಕಷ್ಟೇ, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಕರೆಕ್ಟಾಗಿದೆ. ಸೊ ನಾವು ದ ವೇಟ್ ಆನ್ ದ ಬೈಕ್ ಈಸ್ ನಥಿಂಗ್. ಸೊ ಇವಾಗಿರೋದೇನು ಅಂತಂದರೆ ಇದೊಂದೇ, ಇದ್ರ ಮೇಲೆ ಟಾಪ್ ಬಾಕ್ಸ್ ಕೂರತ್ತೆ. ಅದು ಬಿಟ್ಟರೆ ಲೈಟ್ಸ್ ಎಲ್ಲದು ಕೂಡ ಕರೆಕ್ಟಾಗಿದೆ, ಸಫಿಷಿಯೆಂಟ್ ಆಗಿದೆ. ನಾವು ಇದನ್ನು ಅಲಂಕಿ ಹಾಕ್ಬಿಟ್ಟು ಇದನ್ನು ತೆಗೆದುಬಿಡ್ತೀವಿ. ಆವಾಗ ಈ ವಿಸಿಬಿಲಿಟಿನೂ ಕೂಡ ನಮಗೆ ಕರೆಕ್ಟಾಗಿ ಬರ್ತಾ ಇರುತ್ತೆ. ಇದನ್ನೇ ಇಲ್ಲಿ ಹಾಕ್ಬಿಟ್ರೆ ಇನ್ನು ವೀಡಿಯೋನು ಕೂಡ ಕರೆಕ್ಟಾಗಿ ಬರುತ್ತೆ, ಮುಂದೆ ನೋಡೋದಕ್ಕೂ ಕೂಡ ಕರೆಕ್ಟಾಗಿರುತ್ತೆ. ಸೊ ಇದನ್ನೆಲ್ಲ ಮಾಡಿಸ್ಕೊಂಡಿದ್ದು ನಾವು ಇಲ್ಲಿ ಬನಶಂಕರಿ KTMಲ್ಲಿ. ಇಲ್ಲಿ ಧ್ರುವ ಇರ್ತಾರೆ, ವಿ ನೋ ಧ್ರುವ ಸಿನ್ಸ್ ನಮ್ಮ 10R ಟೈಮ್ಸ್. KTMಲ್ಲಿ ಧ್ರುವ ಇರಲಿಲ್ಲ ಅಂತಂದರೆ KTM ತಂತಿರಲಿಲ್ಲ ನಾವು. ಇದರಲ್ಲಿ ಬೆನಿಫಿಟ್ ಏನು ಗೊತ್ತಾ, ಒಂದು ಈ ಚಾರ್ಜರು ನಾವು ಗೋಪ್ರೋಗೆ ಹಾಕಿದ್ದೀವಿ. ಗೋಪ್ರೋದು ಐ ಥಿಂಕ್ ಬ್ಯಾಟ್ರಿ ಈಸ್ ಡೀಸೆಂಟ್. ಬಟ್ ಇಲ್ಲಿಂದ USB ಐತಾ, USB-C ಐತಾ? ಇದು USB-C ಇದೆ. ಇಲ್ಲಿ USB-C ಇಂದ ಈ ಕಡೆ ನಾವು ಚಾರ್ಜಿಗೆ ಹಾಕಿದ್ದಾರೆ. ನೋಡಿ ಇದ್ರದ್ದು ಬ್ಯಾಟ್ರಿ ಬರೀ 16% ಇದೆ. ಬಟ್ ಏನೇ ಇದ್ರೂ ದ ಬ್ಯಾಟ್ರಿ ಆಫ್ DJI ಈಸ್ ದ ಬೆಸ್ಟ್, ದ ವೆರಿ ಬೆಸ್ಟ್. DJI ಬ್ಯಾಟ್ರಿಗಿನ ಗೋಪ್ರೋ ಬ್ಯಾಟ್ರಿ ಅವತ್ತು ಕೊಡಲ್ಲ ಬಿಡಿ. ಕ್ಲಾಪ್ ಹೊಡಿಲ್ಲ ಇಲ್ಲಿ, ಚಕ್ 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 ಚಕ್. ಸೊ ನಾವು ಗಾಡಿ ತೊಗೊಂಡಾಗ ಇದೇ ಫಸ್ಟ್ ಗಾಡಿನ ಅವರು ಪ್ರಾಪರಾಗಿ ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಿದ್ದು. ಯಾಕಂತಂದರೆ ಆ ಟೈಮಲ್ಲಿ ಗಾಡಿ ಹೊಸದಿರಲಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ದಿದ್ರು. ಬಟ್ ಏನು ಅಂತಂದರೆ ವೇಟು ನಮಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಟ್ಟಿತ್ತು ಬಿಡಿ. ಅದು ಗಾಡಿ ಮೇಲೆ ವೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಪ್ಲಸ್ ನಾನು ಇಷ್ಟು ಲೈಟ್ ವೇಟ್ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಬಟ್ ಇವಾಗ ಸ್ವಲ್ಪ ಸ್ಪೀಡ್ ಓಡಿಸಿದ್ರೆ ವೈಬ್ರೇಷನ್ ಎಷ್ಟಿದೆ ಅನ್ನೋದು ಗೊತ್ತಾಗತ್ತೆ ನಮಗೆ. ರೇರ್ ABS ಇಲ್ಲ ಅನ್ನೋದೇದಲ್ಲೇ ಇದು. ಇವಾಗ ನಾವೇನು ಮಾಡ್ತೀವಿ, ನೈಸ್ ರೋಡ್ ತೊಗೊಂಡ್ಬಿಡ್ತೀವಿ. ಸೊ ಇವತ್ತಾಗಿರೋದೇನು ಅಂತಂದರೆ ನಮ್ಮ ಗ್ಲೌಸ್ ತೊಗೊಂಡ್ವಿ ನಾವು ರಾಕಿಗೆ, 6Rಗೆ. ಆಮೇಲೆ ಗಾಡಿ ಫೈನಲಿ ತಗೊಂಡ್ವಿ ಮನೆಗೆ ತೊಗೊಂಡೋಕೆ. ಓಹೋ ಸ್ಟಿಕ್ ಹಾಕ್ಬಿಟ್ಟವ್ರು ಮಧ್ಯದಲ್ಲೆಲ್ಲ. ಸಖತ್ತು, ಸೂಪರ್.
ऊपर से ಸೂಪರ್ ಅವ್ರು ಲೇರಾಕಿ ಅವ್ರು ಏನೇನಿಲ್ಲ ಅವ್ನು ಕರೆಕ್ಟ್ ಅವ್ನು ನಾವು ತಪ್ಪಿದ್ದೀವಿ. ಮಸ್ತಿದೆ ಇದು ಅಡ್ಡಾಡೋದಕ್ಕೆ. ಆ ವೈಬ್ರೇಷನ್ ಒಂದಿದೆ ಹೈ ಸ್ಪೀಡಲ್ಲಿ, ಬಟ್ ಅದು ಇವಾಗೆಲ್ಲ ನಮ್ಮ ಆಕ್ಸೆಸರೀಸ್ ತೆಗೆದ್ಮೇಲೆ ವೈಬ್ರೇಷನ್ ಐತೋ ಇಲ್ಲೋ ನೋಡಬೇಕೊಂದು. ಇನ್ನೊಂದು ಈ ಲೈಟಿಂದು ಅಡ್ಜಸ್ಟ್ಮೆಂಟ್ ಒಂದು ಮಾಡ್ಕೊಬೇಕ್ರಕ್ಕೆ ಎಲ್ಲೆಲ್ಲೋ ಆಯ್ತದು. ಅಲ್ಲಿ ನೋಡಲ್ಲಿ ತುಮಕೂರು ಅಡಿಸ್ಲೇ 78 ರೂಪಾಯಿ, ಇಲ್ಲಿಂದ 78 ರೂಪಾಯಿ. ರಾಕಿ 100 ರೂಪಾಯಿ ಕೊಟ್ಟಿದ್ರು ಆಟೋಲ್ಲೇ ಹೋಗ್ಬಿಡ್ತಿದ್ವಿ ಇಲ್ಲಿ. ಅಣ್ಣ ನಿನ್ನ ಊರು ಏನು ವೈಬ್ರೇಷನ್ ಏನು ಅಷ್ಟೊಂದಿಲ್ಲ ಈ ಸರಿ, ಬಟ್ ಅದ್ರೂ ಸ್ವಲ್ಪ ವೈಬ್ರೇಷನ್ ಇದೆ ಇಲ್ಲಿ. ಆ್ಯಕ್ಚುಲಿ ಅದು ABS ಇಂದು ಅದನ್ನು ಆಫ್ ರೋಡ್ ಸೆಟ್ಟಿಂಗಿಗೆ ಇಟ್ಟಾಗ ಅದು ರೇರ್ ABS ಏನೋ ಆಫ್ ಇರುತ್ತೆ. ನಾನು ಅದನ್ನು ಸ್ಟ್ರೀಟಿಗೆ ಇಟ್ಟಿದ್ದೀನಿ. ಸೊ ನೌ ಇಟ್ ಈಸ್ ಕರೆಕ್ಟ್. ಸೊ ಎವ್ರಿಥಿಂಗ್ ಈಸ್ ಫೈನ್, ದೇರ್ ಇಸ್ ನೋ ಎರರ್. ಮುಂದೆ ಎಲ್ಲ ಸೌಂಡ್ ಬರ್ತಾಯಿತ್ತು ಸಿಕ್ಕಾಪಟ್ಟೆ. ಆ ನಟ್ಸ್ಗಳೆಲ್ಲ ಕರೆಕ್ಟಾಗಿ ಹಾಕಿರಲಿಲ್ಲ ಲಾಸ್ಟ್ ಟೈಮು ನಾವು ಆಕ್ಸೆಸರೀಸ್ ಹಾಕಿರೋ ಕಡೆ. ಅವಾಗ ಅದ್ರದ್ದು ಸೌಂಡು ತುಂಬ ಜಾಸ್ತಿ ಬರ್ತಾಯಿತ್ತು. ಏನು ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಕೊಳ 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 ಅನ್ನೋದದು. ಸೊ ಅದಕ್ಕೆ ಅದನ್ನು ಕೇಳಿದ್ರು ಅದನ್ನೇ ಟೈಟ್ ಮಾಡಿಬಿಡೋದ ಅಂತ. ನಾನೊಬ್ಬರು ಕಿತ್ತಾಕ್ಬಿಡಿ ಅದನ್ನು, ವೆಯ್ಟು ಕಮ್ಮಿ ಆಗುತ್ತೆ ಅಂತ ಹೇಳಿ ಜಸ್ಟ್ ಅದನ್ನು ಕಿತ್ತಾಕಿದ್ಮೇಲೆ ಇನ್ನೂ ಬೆಟರ್ ಆಗಿದೆ. ಈಗ ಲಾಸ್ಟ್ ವೀಕೇ ರೆಡಿ ಆಗಿತ್ತು ಗಾಡಿ, ಆದರೆ ಪಿಕ್ ಮಾಡ್ಕೊಳಕ್ಕಾಗಿರಲಿಲ್ಲ. ತಮ್ಮಂಗೆ ಕಳ್ಸೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ನಾವು ಕ್ರಿಕೆಟೆಲ್ಲ ಆಟ ಆಡ್ತಾಯಿದ್ವಿ TK ಜೊತೆಗೆ. ಈ ನೈಸ್ ರೋಡ್ ಕಡೆ ಆ್ಯಕ್ಚುಲಿ ಸುಮಾರು ಜನ ಶೂಟ್ ಮಾಡ್ತಾ ಇರ್ತಾರೆ. ಆರಾಮಾಗಿ ಪ್ರಾಪರಾಗಿ ಗ್ರೀನರಿ ಇದೆ. ಮುಂಚೆ ಅದು ಫಸ್ಟು ನೈಸ್ ರೋಡೆಲ್ಲ ಮಾಡ್ಕೊಂಡಿರ್ಬೇಕಾರಂತೂ ಸಿಕ್ಕಾಪಟ್ಟೆ ಗ್ರೀನ್ ಇರೋದು. ಅಂತಂದರೆ ಈ ಕಡೆ ಬಂದ್ರೇ ಒಂಥರ ಬೇರೆ, ಯಾವುದೋ ಬೇರೆ ಜಾಗಕ್ಕೆ ಬಂದ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅನ್ಸೋದು. ಸೊ ರೀಸೆಂಟಾಗಿ ನಾವು ಕಾರ್ಡೋ ಏನು ಸೆಟಪ್ ತೊಗೊಂಡಿದ್ವಲ್ಲ, ಈ ಸೆನಾ ಥರ ಕಾರ್ಡೋ ತೊಗೊಂಡಿದ್ವಿ. ಅದನ್ನು ಇನ್ಸ್ಟಾಲೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅದು ನಮ್ಮ ಶಾರ್ಕಿನ ಹೆಲ್ಮೆಟ್ ಇದೆಯಲ್ಲ ಅದ್ರ ಒಳಗಡೆ. ಆವಾಗ ಒಂದು ಜಾಕೆಟು ಟ್ರೈ ಮಾಡ್ಕೊಂಡಿದ್ವಿ ಅಲ್ಲಿ. ಟೈಚಿ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ ಜಾಪನೀಸು, ಅವ್ರದ್ದು ಫ್ಯಾಂಟಮ್ ಅಂತ ಹೇಳ್ಬಿಟ್ಟು ಒಂದು ಜಾಕೆಟ್ ಬಂದಿದೆ. ನೀವು ನೋಡಿದ್ರೆ ಅದು ಪ್ರಾಬಬ್ಲಿ ಎಲ್ಲೂ ಲಾಂಚ್ ಆಗಿಲ್ಲ ಅದಿನ್ನು. ಇವಾಗ ಈ ವಿಡಿಯೋ ನೀವು ನೋಡ್ತಾ ಇರ್ಬೇಕಾದ್ರೆ ಆಗಿರ್ಬೋದೇನೋ, ಬಟ್ ನಾವು ನೋಡ್ತಾ ಇರ್ಬೇಕಾದ್ರೆ ಆಗಿರಲಿಲ್ಲ ಲಾಂಚು. ಅದಕ್ಕೆ ಏನು ಅಂತಂದರೆ ನಮಗೆ ಇಲ್ಲಿ ಪ್ರೊಟೆಕ್ಷನ್ ಇದೆ, ಶೋಲ್ಡ್ರಿಗೆ ಪ್ರೊಟೆಕ್ಷನ್ ಇದೆ, ಬ್ಯಾಕಿಗೆ ಪ್ರೊಟೆಕ್ಷನ್ ಇದೆ, ಚೆಸ್ಟ್ ಪ್ರೊಟೆಕ್ಟರ್ ಹಾಕ್ಕೊಳ್ಳೋದಕ್ಕೂ ಕೂಡ ಒಂದು ನಿಮಗೆ ಸ್ಲಾಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಆ ಥರ ಇರೋವಂಥದ್ದು. ಅದನ್ನು ಒಂದು ಸರಿ ಹಂಗೆ ರಾಕಿ ಟ್ರೈ ಮಾಡ್ದೆ, ರಾಕಿಗೆ ಇಷ್ಟ ಆಯಿತು, ರಾಕಿ ತೊಗೊಂಬಿಟ್ಟ. ಅದು ಬಿಟ್ಟು ಒಂದು 4 ಡೇಸಿಗೆ ಇನ್ನೊಂದು ಸರಿ ಹೋದ್ವಿ. ನಮ್ಮ ಅರುಣ್ ಅಂತ ಹೇಳ್ಬಿಟ್ಟು ಫ್ರೆಂಡ್ ಬಂದಿದ್ದರು, ಅವರು ಟ್ರೈ ಮಾಡಿದ್ರು, ಅವ್ರಿಗೂ ಇಷ್ಟ ಆಯಿತು, ಅವರು ತೊಗೊಂಡ್ರು. 4-5 ದಿನ ಮುಂಚೆ ನಮ್ಮ ರಾಹುಲ್ಲು ಹೋಗಿದ್ವಿ, ರಾಹುಲ್ ಜೊತೆಗೆ ಅವರು ಕಾರ್ಡು ಹಾಕ್ಸ್ತಾಯಿದ್ರು, ಅವ್ರಿಗೂ ಇಷ್ಟ ಆಯಿತು, ಅವರು ತೊಗೊಂಬಿಟ್ರು. ಸೊ ಒಟ್ಟಿನಲ್ಲಿ ನೀವು ಯಾರಾದರೂ ಜಾಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಆ ಥರ ಸೇಫ್ಟಿ ಇರೋಂಥ ಜಾಕೆಟ್ ತೊಗೊಳ್ಳಿ. ಯಾಕೆಂತಂದರೆ ಸಿಮಿಲರ್ ನಾವು ಡೈನಿಸಿಯಲ್ಲಿ ತೊಗೋಬೇಕು ಅಂತಂದರೆ ಪ್ರಾಬಬ್ಲಿ 35-40ವರೆಗೂ ಏನೋ ಇದೆ, ಬಟ್ ಅದರ ಪ್ರೈಸ್ ಬಂದ್ಬಿಟ್ಟು 16,500 ಆ ಥರ ಏನೋ ಇತ್ತು. 6K ಆಮೇಲೆ ಏನೋ ಕೊಡ್ತಾ ಇದ್ದಾರೆ ನೋಡಿ ಅದನ್ನು. ದೇರ್ ಯು ಹ್ಯಾವ್ ರಿಯಲಿ ಗುಡ್ ಕಲೆಕ್ಷನ್. ಪ್ಲಸ್ DC ಫ್ರೆಂಡ್ ಅಂತ ಅಲ್ಲಿ ಫೈಜು ಇಲ್ಲ ಅಂತಂದರೆ ಜೀತು ಇಲ್ಲ ನಮ್ಮ ಬಿನೋಜ್ ಅವ್ರು ಏನಾದ್ರು ಇದ್ದರೆ ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ. ಬಟ್ ಅಗೇನ್ ಇಟ್ ಈಸ್ ಅಗೇನ್ ಸೇಫ್ಟಿ ಆಸ್ಪೆಕ್ಟ್ ವೈಸ್ ಅದನ್ನು ಹಾಕ್ಕೊಬೇಕು. ನೋಡಿ ನಾನು ಇವಾಗ ಜಾಕೆಟ್ ಹಾಕೊಂಡಿಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೆ ನೀವು ಹಾಕ್ಕೊಬೇಕು ಅಂತ ಹೇಳ್ಬಿಟ್ಟು. ಇನ್ನೊಂದು ರೆಗ್ಯುಲರ್ ವೀಡಿಯೋಸ್ ಮಾಡಬೇಕು ಅಂದ್ಕೊಳ್ಳಿ, ಈ KTM-ಅಲ್ಲಿ ಮಜಾ ಬರುತ್ತೆ ವೀಡಿಯೋ ಮಾಡೋದಕ್ಕೆ. ಯಾಕೆ ಅಂತಂದರೆ ಒಂದು ಕತ್ತನ್ನು ನೋವಲ್ಲ, ಬೆನ್ನು ನೋವಲ್ಲ, ಆರಾಮಾಗಿ ಓಡಿಸ್ತಾ ವೀಡಿಯೋ ಮಾಡ್ತಾ ಇರ್ಬೋದು. ಪ್ಲಸ್ ಈ ಗಾಡಿಯಲ್ಲಿ ಸುಸ್ತಾಗಲ್ಲ. ಈ ಸೀಟ್ ಹಾಕಿದ್ಮೇಲೆ ಸೀಟು ಚೆನ್ನಾಗಿದೆ ಆ್ಯಕ್ಚುಲಿ. ಅದು ರ್ಯಾಲಿ ಸೀಟ್ಸ್ ಏನೋ ಹಾಕಿದ್ದೀವಲ್ಲ ನಾವು ಇವಾಗ. ಮುಂಚೆ ಇರೋಂಥ ಸೀಟ್ಗೆ ನಾವು ಪರ್ಮಿಟೇಷನ್ ಕಾಂಬಿನೇಷನ್ ಎಲ್ಲ ಮಾಡ್ಬಿಟ್ಟು ಕೆಡಿಸ್ಬಿಟ್ಟಿದ್ದೋ ಸೀಟು. ಲಿಟ್ರಲ್ ಸೆನ್ಸಲ್ಲಿ ಅದನ್ನು ನೋಡ್ಬೇಕಾದ್ರೆ ಚೆನ್ನಾಗಿ ಬರ್ತಾಯಿತ್ತದು, ಬಟ್ ಆ್ಯಕ್ಚುಯಲ್ ಸೆನ್ಸಲ್ಲಿ ನಾವು ನೋಡಿದ್ರೆ ಅದು ಕಂಫರ್ಟ್ ಇರಲಿಲ್ಲ. ಅದು ಇಂಟ್ರಕಾಮ್ ಹಾಕ್ಕೊಂಡು ನೀವು ಒಂದ್ಸರಿ ನಿಮ್ಮ ಫ್ರೆಂಡ್ಸ್ ಜೊತೆ ಬೈಕ್ ಓಡಿಸ್ಬಿಟ್ರಿ ಅಂತ ಅಂದ್ಕೊಳ್ಳಿ, ಅಯ್ಯೋ ಅದಕ್ಕಿಂತ ಮಜಾ ಇರೋ ಅಂಥದ್ದು ಏನೂ ಇಲ್ಲ ಜೀವನದಲ್ಲಿ. ಗಾಡಿ ಓಡಿಸೋದೇ ಒಂಥರ ಮಜಾ, ಅದರಲ್ಲಿ ಫ್ರೆಂಡ್ ಜೊತೆ ಗಾಡಿ ಓಡಿಸ್ಕೊಂಡು ಮಾತಾಡ್ಕೊಂಡು ಹೋಗೋದು ಅಯ್ಯೋ ಅದು ಸುಮಾರು ಜನರಿಗೆ ಅನ್ಸತ್ತದೆ ಇವೆಲ್ಲ ಏನು ವೇಸ್ಟು ಅದು ಇದು ಅಂತ. ಬಟ್ ಯೂಸ್ ಮಾಡೋರು ಅದನ್ನು ಯಾವತ್ತೂ ವೇಸ್ಟ್ ಅಂತ ಹೇಳಲ್ಲ. ಅದು ಸಿಮಿಲರ್ಲಿ ಕ್ರೂಸ್ ಕಂಟ್ರೋಲ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ವೈಸ್. ನಾವು ನೋಡಿ ಎಷ್ಟು ಲಾಂಗ್ ರೈಡ್ ಮಾಡ್ತಿರ್ತೀವಲ್ಲ, 400 ಕಿಲೋಮೀಟರ್ಸ್ ಇತ್ತು ಅಂತ ಅಂದ್ಕೊಳ್ಳಿ, ವೆರಿ ಫ್ರ್ಯಾಂಕ್ಲಿ ಅಟ್ಲೀಸ್ಟ್ 100 ಕಿಲೋಮೀಟ್ರು 50 to 100 ಕಿಲೋಮೀಟ್ರ್ ಅಂತೂ ಕ್ರೂಸ್ ಕಂಟ್ರೋಲಲ್ಲೇ ಹೋಗಿರುತ್ತೆ ಗಾಡಿ. ಅದು ನಿಮಗೆ ಗಾಡಿ ಒಂಥರ ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ, ಕೈಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಹಿಂಗೆ ಕೊಟ್ಟು. ಇದರಲ್ಲೂ ಕ್ರೂಸ್ ಕಂಟ್ರೋಲ್ ಇದೆ, ಹೆಂಗೆ ಸೆಟ್ ಮಾಡ್ತಾರೆ ಅದನ್ನು ತಡ್ರಿ ತೋರಿಸ್ತೀನಿ. ನೋಡಿರಿ 79ಅಲ್ಲಿ ಕ್ರೂಸ್ ಕಂಟ್ರೋಲ್ ಹಾಕಿರೋದಿದೆ. ಈಗ ನೋಡಿ ಈಗ ಫಾರ್ ಎಕ್ಸಾಂಪಲ್ ನಾನು ಎರಡು ಕೈ ಬಿಟ್ಟರೂ ಕೂಡ
ನನಗೆ ಎಷ್ಟು ಆರಾಮಾಗಿ ಹೋಗ್ತಾ ಇರುತ್ತೆ. ಪ್ಲಸ್ ಇಲ್ಲೇ ಇದನ್ನು ಜಾಸ್ತಿನೂ ಕೂಡ ಮಾಡ್ಕೊಬೋದು. ರಾಕೆ ಮಳೆ ಬರ್ತೈತೋ ಉಗಿತವನ ಇಲ್ಲ ಅಲ್ಲಿ ಮಳೆ ಬರ್ತೈತಲ್ಲೇ ಯಾರು ಉಗಿತಾ ಇಲ್ಲ. ಕ್ರೂಸ್ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್ ಫೀಚರ್. ನಾನು ಕೂಡ ನಮ್ಮ 10R ಇರ್ಬೇಕಾದ್ರೆ ಹಂಗೆ ಅಂದ್ಕೊಂಡಿದ್ದೆ, ಕ್ರೂಸ್ ಕಂಟ್ರೋಲ್ ಇವನಲ್ಲ ಯಾವ್ನು ಯೂಸ್ ಮಾಡ್ತಾನೆ ಅಂತ ಹೇಳಿ. ಬಟ್ ಒಂದು ಸರಿ ನಾವು ಲಾಂಗಲ್ಲಿ ಯೂಸ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ ಅದನ್ನು, ಅಯ್ಯೋ ಅದಾದಮೇಲಿಂದ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನೀವು ಗಾಡಿ ಏನಾದ್ರು ತೊಗೊತಾ ಇರ್ಬೇಕಾದ್ರೆ ಇಫ್ ದೆರ್ ಈಸ್ ಅನ್ ಆಪ್ಷನ್ ಟು ಗೋ ಫಾರ್ ಕ್ರೂಸ್ ಕಂಟ್ರೋಲ್, ಪ್ಲೀಸ್ ಗೋ ಫಾರ್ ಕ್ರೂಸ್ ಕಂಟ್ರೋಲ್. ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಗೊತ್ತಾ, ಇವಾಗ ನಾವು ಗಾಡಿಯಲ್ಲಿ ಇಂಜಿನ್ ಬ್ರೇಕಿಂಗು ಕೂಡ ಇರುತ್ತೆ. ನೀವು ಹಿಂಗೆ ಹೊಡೆದ್ಬಿಟ್ಟು ನೀವು ಹಿಂಗೆ ಬಿಟ್ಬಿಟ್ರಿ ಅಂದ್ಕೊಳ್ಳಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ, ಗಾಡಿ ಆಟೋಮೆಟಿಕ್ಕಾಗಿ ಸ್ಲೋ ಆಗ್ತಾ ಇರುತ್ತೆ. ಬಟ್ ಅದೇ ನಿಮಗೆ ಕ್ರೂಸ್ ಕಂಟ್ರೋಲ್ ಇತ್ತು ನೋಡಿ 65 ನೋಡಿ 66 ಕ್ರೂಸ್ ಕಂಟ್ರೋಲು, ಯು ವಿಲ್ ರಿಲ್ಯಾಕ್ಸ್ ಆಲ್ಸೋ ಆರಾಮ್ಸೆ. ಅದ್ರ ಜೊತೆಗೆ ಜಾಸ್ತಿ ಗಾಡಿನ ಹ್ಯಾಂಡಲ್ ಮಾಡೋಂಥ ಅವಶ್ಯಕತೆಯೂ ಕೂಡ ಬರೋಲ್ಲ. ನಾವು ಇದನ್ನು S1000 ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀವಿ. H2 ಅಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು. ಈ ರೇನ್ ಬರೋಂಥ ಟೈಮ್ ಏನಿರುತ್ತಲ್ಲ, ದ್ಯಾಟ್ ಈಸ್ ದ ಬೆಸ್ಟ್ ಟೈಮ್ ಟು ರೈಡ್, ಎಸ್ಪೆಷಲಿ ಆಫ್ಟರ್ ವಿಂಟರ್ಸ್ ಆಬ್ವಿಯಸ್ಲಿ. ಯಾಕೆ ಅಂತಂದರೆ ನಾವು ವೀಡಿಯೋ ಮಾಡ್ತಾ ಇರ್ತೀವಿ, ಆವಾಗ ನಿಮಗೆ ನೋಡಿ ಕ್ಲೌಡ್ಸ್ ಎಲ್ಲ ನಿಮ್ಗೆ ಏನು ಸಕಲಾಗಿ ಕಾಣ್ತಾ ಇರುತ್ತೆ. ನಮ್ಮದು ಕೂಡ ಭರ್ಜರಿ ಲಾಂಗ್ ರೈಡ್ ಒಂದು ಪ್ಲ್ಯಾನ್ ಇದೆ. ಬಟ್ ವಿ ಆರ್ ವೇಟಿಂಗ್ ಫಾರ್ ಆಲ್ ದ ಬೈಕ್ ಸೆಟಪ್ ಕಂಪ್ಲೀಟ್ ಆಗೋದಕ್ಕೆ. ಎಲ್ಲ ಬೈಕ್ ಸೆಟಪ್ ಕಂಪ್ಲೀಟ್ ಆಯಿತು, ಸರ್ವೀಸ್ ಎಲ್ಲ ಆಯಿತು, ನೀಟಾಗಿ ಎಕ್ಸಾಸ್ಟ್ ಎಲ್ಲ ಇನ್ಸ್ಟಾಲೇಷನ್ ಆಯಿತು. ಯಾವುದು ರೈಟ್ ಇಂಡಿಕೇಟರ್ ಹಾಕಿ ಲೆಫ್ಟ್ ತೊಗೊಂಬಿಟ್ಟಾರ ಹಾಕಿ ಅವನು. ಫೋಕ್ಸ್ವ್ಯಾಗನಲ್ಲಿ ಇದು ಅಮಿಯೋ ಅಂತ ಏನು ಗಾಡಿ ಇದೆಯಲ್ಲ, ಪ್ರಾಬೆಬ್ಲಿ ಇದು ಇಡೀ VW ಹಿಸ್ಟ್ರಿಯಲ್ಲಿ ಓಡದೇ ಇರೋಂಥ ಗಾಡಿ ಇರಬೇಕೆಂಬುದು. ಅದು ಜಾಸ್ತಿ ನೋಡಲೇ ಇಲ್ಲಪ್ಪ ನಾವು. ಸುಮಾರು ಜನ ಅದನ್ನು ಎಲ್ಲೋ ಬೋರ್ಡಿಗೆ ತೊಗೊಂಬಿಟ್ಟಿದ್ರೇನೋ ಅದನ್ನು. ಬಟ್ ಅದು ನೋಡಿ ಎಷ್ಟು ರೇರ್ ಅದು ನೋಡೋದು ಅಮಿಯೋ. ಇನ್ನೂ ಒಂದು ಅವ್ರು ಮಾಡಿದ್ದು ವೆಂಟೋ ಮಾಡಿದರು. ವೆಂಟೋ ವಾಸ್ ವೆರಿ ಗುಡ್, ಎಸ್ಪೆಷಲಿ ವೆಂಟೋ ವಾಸ್ ಡಿಸೈನ್ಡ್ ಓನ್ಲಿ ಫಾರ್ ಇಂಡಿಯನ್ ಮಾರ್ಕೆಟ್. ಬಟ್ ಅದು ಸಿಕ್ಕಾಪಟ್ಟೆ ಹಿಟ್ಟಾಯಿತು, ಸರ್ರಾಗೂ ಇತ್ತು. K01 MB ಎಷ್ಟು ಹಳೆ ಗಾಡಿ ಇದು. ಅದು ಸುಮಾರು ಒಂದು 3-4 ಇರ್ಬೋದಾ ಆ ಥರ. ಯಾಕಂದರೆ ಕರಿಯೆಲ್ಲ ಬರ್ದವ್ರಲ್ಲಿ. ನೈಸ್, ವೆರಿ ನೈಸ್, ವೆರಿ ನೈಸ್. ನಂಬರ್ ನೋಡೋರ್ಗೂ ಸಾಕಾದ ಇಷ್ಟ ಆಗ್ಬಿಟ್ಟಿರುತ್ತೆ ಅಂತ ಹೇಳಿ. ಗಾಡಿ ಸರ್ವಿಸಿಗೆ ಕೊಟ್ಟಿರೋಂಥದ್ದನ್ನ ತೊಗೊಬೇಕಾಗಿತ್ತು. ಇನ್ನೊಂದು ಗ್ಲೌಸ್ ತೊಗೊಬೇಕಾಗಿತ್ತು. ಎರಡೂ ಕೂಡ ಮಾಡ್ಕೊಂಡ್ವಿ. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ದಟ್ಸ್ ಆಲ್. ಇಟ್ ವಾಸ್ ಅ ಶಾರ್ಟ್ ವಿಡಿಯೋ ಜಸ್ಟ್ ಟು ಶೇರ್ ಸಮ್ ಥಿಂಗ್ಸ್ ರಿಲೇಟೆಡ್ ಟು ಜಾಕೆಟು ಮತ್ತು ಬೇರೆ ಹ್ಯಾಪನಿಂಗ್ಸ್ ಎಲ್ಲದು ಕೂಡ ಒಂದು ನಿಮ್ಗೆ ಅಪ್ಡೇಟ್ ಕೊಡೋಕ್ಕೆ ಅಂತ ಔಟ್ ಮಾಡಿದ್ದು. ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡ್ಕೊಂಡಿರಿ, ಸೂಪರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್. ನಾವು ಯಾಕೆ ರಕ್ಕಿ ಇನ್ನು 7 ಡಿಸ್ಟ್ರಿಕ್ಟ್ ರೈಡ್ ಮಾಡಿಲ್ಲ? ಬೇಡ ಅಂತೀವಿ, ಅದು ಹೇಳ್ಬಾರ್ದು. Never under ya, never ever, I'm forever on. Check my rep and all, check my repertoire, don't check me now. Let's just check some love.